ಬಿಟ್ಟೆ ನಿನ್ನಂತವರಿಗೆ ಪ್ರಾಯ ದೋಷ ಮೇಲೆ ಅದು ದೂರದಿಂದಲೇ ಮಾತಾಡುದು ನಾನು. ಏನೇ ಆಗಲಿ ನಮಗೂ ಕೂಡ ಸಂಸ್ಕಾರ ಉಂಟು. ಪ್ರಾಯದವರ ಹತ್ರ ಹೇಗೆ ಮಾತಾಡಬೇಕು ಅಂತ ನೋಡುದಕ್ಕೆ ಪ್ರಾಯದವ. ಆದ್ರೆ ನೀನು ಮಾಡಿದ ಕೆಲಸ ಸರಿಯಲ್ಲ. ಏನು ತಪ್ಪಾಯಿತು ನನ್ನಿಂದ? ಏನು ತಪ್ಪಾಯ್ತು ನಿನಗೆ ಗೊತ್ತಾಗುದಿಲ್ವಾ? ಈ ದಾರಿ ಮಧ್ಯದಲ್ಲಿ ನೀನು ಬಿದ್ದುಕೊಂಡಿದ್ದಿ ಪುಣ್ಯಾತ್ಮ. ತಾಯಿ ಏನಾಗಲಿ ನಿನಗೆ ಪ್ರಾಯ ದೋಷ ಕೊಡುದಿಲ್ಲ. ಅಷ್ಟು ಮಾತ್ರವಲ್ಲ, ನಿನ್ನಂತ ಬಾಲವನ್ನು ದಾರಿ ಮಧ್ಯದಲ್ಲಿ ಬಿಡಿಸಿಕೊಂಡಿದೆಯಲ್ಲ, ನಿನಗೆ ಸ್ವಲ್ಪ ಆದರೂ ಪ್ರಜ್ಞೆ ಬೇಕು. ದಾರಿಯಲ್ಲಿ ಎಷ್ಟೋ ಮಂದಿ ಹೋಗ್ತಾರೆ ಎನ್ನುವಂತ ಅದನ್ನು ತಿಳಿಯದೆ ದಾರಿಯಲ್ಲಿ ಬಾಲವನ್ನು ಬಿಡಿಸಿದೆ. ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಿದ್ದೇನೆ, ಈ ಬಾಲವನ್ನು ತಿಂದಗೆ ಇದೆಯಾ ಅಲ್ಲ ಕುಚ್ಚು ಕುಚ್ಚು ಹಾಕಿದಾಗ ನೀನು ಯಾವುದಯ್ಯ ದಾರಿ? ಕಾಡಿನವರಲ್ವೇನೋ ನಾವು. ಏನು ಒನಗೆ ಒನಗೆ ಬಂತು ಜರೆ ನಮಗೆ ವನ ವಿಭೂಷಣ. ಒನಗೆ ಬಂತು ಜರೆ ನಮಗೆ ವನ ವಿಭೂಷಣ. ಮನುಜನಿರಗಿ ಘನ ವಿಧರ್ಮ ರೋಷ ವೀಕ್ಷಣ. ಮುಪ್ಪಿನವರ ಬಂಡು ಮುನಿದು ಮುಪ್ಪಿನವರ ಗಂಡು ಮುರಿದು ತಪ್ಪನೆ ಸಗಿದವರವರೇ ಮುಪ್ಪ ಬಾರದಿರುವ ಬರವು ತೋರವು. ಅಪ್ಪನೊಬ್ಬ ನಮಗೆ ಮೇಲೆ ಅಪ್ಪನೊಬ್ಬ ನಮಗೆ ಮೇಲೆ ಇಪ್ಪನಾದ ಧ್ಯೇಯ ನಡೆದೆ ತಪ್ಪ ಬಾರದಿರ ಬಗೆಯ ಮಾರ. ವನಗೆ ಬಂದು ಜರೆ ನಮಗೆ ವನವೇ ಭೂಷಣ. ನಿನ್ನ ದಾರಿಗೆ ಅಡ್ಡಪಡಿಸಬೇಕು ಎನ್ನುವ ಯಾವುದೇ ಉದ್ದೇಶ ನನಗಿಲ್ಲ. ಬಿದ್ದುಕೊಂಡದ್ದು ನೀನು. ಯಾಕೆಂದ್ರೆ ಇದು ವನ. ಗೊತ್ತುಂಟ ನೀನು ಕಣ್ಣು ಕಾಣ್ತದೆ ನನಗೆ. ವನ ವಿಭೂಷಣ ನಮಗೆ. ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರಿ ಜೀವಿಸುವ ಪ್ರಾಯ ಹೋಗಿದೆ ನನಗೆ. ಹೌದಾ? ವೃದ್ಧನಾಗಿದ್ದೇನೆ. ಏನು ಈಗಾಗುದಿಲ್ಲ ತಿನ್ನೋದಕ್ಕೆ? ಬಿದ್ದ ಹಣ್ಣುಗಳನ್ನು ಹೆಕ್ಕಿ ತಿನ್ನುವಂತಹ ಸಾಲಿಗೆ ಸೇರಿದವನಿದ್ದೆ. ಹಾಗಂತ ನೀನು ದಾರಿಗೆ ಅಡ್ಡ ಅಂತ ರೋಷದಿಂದ ತೊಡಗಿಸಿಕೊಂಡು ಕಣ್ಣು ಕಾಣುವುದಿಲ್ಲ ನಿನ್ನ ಬಾಲ ಎಲ್ಲಿಟ್ಟು? ಕಾಡಿನಲ್ಲಿ ಮನುಷ್ಯರಿಗೆ ನಡೆಯಲಿಕ್ಕೆ ಅಂತ ದಾರಿ ಇಲ್ಲಯ್ಯ. ಕಾಡೇ ನಮಗೆ ಭೂಷಣ. ಗೊತ್ತುಂಟು. ಕಾಡಿನಲ್ಲೇ ಇರುವವರು ನಾವು. ನೀವೇ ಎಲ್ಲಾದ್ರೂ ದಾರಿ ಮಾಡಿಕೊಂಡು ಹೋಗಬೇಕಲ್ಲದೆ ದಾರಿಗಡ್ಡ ಅಂತ ಮತ್ತೊಬ್ಬರಿಗೆ ಹೇಳಬಾರದು. ಅಯ್ಯ, ಪ್ರಾಯಕ್ಕೆ ಬಂದವರಲ್ಲಿ ಅಥವಾ ಪ್ರಾಯದವರಲ್ಲಿ ಮಾತಾಡುವುದಕ್ಕೆ ಒಂದು ಕ್ರಮ ಉಂಟಯ್ಯ. ಗುದ್ದುತ್ತೇನೆ, ಕೊಲ್ಲುತ್ತೇನೆ, ಹೊಡೆಯುತ್ತೇನೆ, ಬಡಿಯುತ್ತೇನೆ, ದೂಡುತ್ತೇನೆ, ಚಿವುಟುತ್ತೇನೆ ಹೀಗೆಲ್ಲ ಹೇಳುವವರಿಗೆ ವೃದ್ಧಾಪ್ಯವೇ ಬರುವುದಿಲ್ಲ. ಹೌದಾ? ಅಂದ್ರೇನು? ಅಷ್ಟು ಸಮಯ ಅವರೇ ಬದುಕುವುದಿಲ್ಲ ಅಂತ ಅರ್ಥ. ನೀನೇಗಾದ್ರೂ ಬದುಕುದಿಯಲ್ಲ, ಇವತ್ತು ನಾಳೆ ನೀನು ಸಾಯುವ. ರೋಷದಿಂದ ತೊಡಗಿಸಿಕೊಳ್ಳುವಂತಹ ನಿಮಗೆ ಗರ್ವದಿಂದ ಮಾತಾಡುವುದು ಭೂಷಣ ಅಲ್ಲಯ್ಯ. ಯಾಕೆ ಬಲ್ಲ? ಯಾಕೆ? ನಾವು ಮಂಗೆಗಳು, ನೀವು ಮನುಷ್ಯ. ನೋಡುವಾಗಲೇ ಗೊತ್ತಾಗ್ತುಂಟು ಮತ್ತೊಮ್ಮೆ
ನಮ್ಮಿಂದಲೇ ನೀವು ಅಂತ. ಎಂತ ಅಂದ್ರೆ ಹಾಗಲ್ಲಯ್ಯ, ಎಂತದು ಹಾಗಲ್ಲ. ಇದ್ದಿದ್ದ ನಾವು ನಮ್ಮಿಂದ ನೀವು ಅಂತಂದ್ರೆ ಹಾಗಲ್ಲ, ನಿನ್ನಾಗೆ ನಾವಿದ್ದೇವಾ? ಹಾಗಲ್ಲ ಹೇಳಿದ್ದು ನಾನು. ಮತ್ತೆ? ನೀನು ರೋಷಗೊಳ್ಳಬೇಡ. ನಮ್ಮಿಂದಲೇ ನೀವು ಅಂತಂದ್ರೆ ಏನರ್ಥ? ಏನು ನನಗೂ ನಿನಗೂ ಅಪ್ಪ ಒಬ್ಬನೇ ಅಂತ. ಅಧಿಕ ಪ್ರಸಂಗ ಕೊಟ್ಟರೆ ಬಹಳ ಮಾತಾಡ್ತಾರೆ. ಹೇಗೆ ನಿನ್ನ ಅಪ್ಪ ಯಾರು, ನನ್ನ ಅಪ್ಪ ಯಾರು? ನೀನು ಗಡಿಬಿಡಿ ಮಾಡಬೇಡ. ಏನು ಅಪ್ಪ ಯಾರು ಅಂತ ಹೇಳಿದ್ರೆ ಹಾಗಲ್ಲ. ಹಾ. ಈಗ ಬೀಸುವಂತಹ ಗಾಳಿ, ಆ, ಆ, ನಾನು ಅದನ್ನೇ ಉಸಿರಾಡು, ಆ, ನೀನು ಅದನ್ನೇ ಉಸಿರಾಡು. ಆ, ಎಲ್ಲರೂ ಅದೇನೆ. ಹೌದು ತಾನೇ? ಹಾ. ಈಗ ಗಾಳಿ ಇಲ್ಲದಿದ್ರೆ ನಾನು ಬದುಕುವ ಹಾಗಿಲ್ಲ, ಹಾ. ನೀನು ಬದುಕುವ ಹಾಗಿಲ್ಲ. ಹ್ಮ್. ನಮ್ಮಲ್ಲಿ ಗಾಳಿ ಹೆಚ್ಚಾದ್ರೆ ಹಾ. ನಾನು ಬದುಕುವ ಹಾಗಿಲ್ಲ, ಹಾ. ನೀನು ಬದುಕುವ ಹಾಗಿಲ್ಲ. ನೀನು ಸಾಯಿತು ನನಗೇನಾಗುದಿಲ್ಲ. ಅದು ಆದ್ದರಿಂದ ಅಪ್ಪ ಯಾರಿಬ್ಬರಿಗೆ ಅಂತ ಕೇಳಿದ್ರೆ ಹಾ. ಬೀಸುವ ಗಾಳಿ ಹಾಗೆ ಆ, ಹೇಳಿದ್ರು. ಆ, 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 ಹಾಗೆ ಹಾಗೆ ಆಮೇಲೆ ಆ, ನಾನು ಹೋದೆ, ನಾನು ಬಂದೆ ಅಂತ ಹೇಳುವಾಗ ನಾವೇನು ಮೂಗು ಹಿಡ್ಕೊಂಡು ನಾನು ಹೋದೆ, ಕಿವಿ ಹಿಡ್ಕೊಂಡು ನಾನು ಹೋದೆ ಅಂತ ಹೇಳ್ತೇವೆ? ಇಲ್ಲಲ್ಲ. ಹಾ. ನಾನು ಹೋದೆ ಅಂತ ಹೇಳುವಾಗ ಕೈ ಇಲ್ಲಿಗೆ ಬರ್ತದೆ. ಹಾ. ಹೌದು ತಾನೇ? ಅದರ ಅರ್ಥ ಏನು? ಏನು? ಒಳಗೆ ಒಬ್ಬನೇ ಪರಮಾತ್ಮ, ನನಗೂ ನಿನಗೂ ಅಂತ. ಆ, ಅಪ್ಪ ಒಬ್ಬನೇ ಅಂತ ಹೇಳಿದ್ದು ಹಾಗೆ. ಆ, ಒಬ್ಬನೇ ಅಪ್ಪ ನಮಗಿಬ್ಬರು ಆಗಿರುವಾಗ ಹಾ. ನೀನು ಮತ್ತೆ ಗಡಿಬಿಡಾಡ್ಬೇಡ. ಆ. ಒಂದೇ ಅಪ್ಪನ ಮಕ್ಕಳು ನಾವಿರುವಾಗ, ಒಮ್ಮೆ ಹೇಳಿದ್ದಕ್ಕೆ ನನಗೆ ಸ್ವಲ್ಪ ಅರ್ಥವಾಯ್ತು. ಒಂದೇ ಅಪ್ಪನ ಮಕ್ಕಳಾಗಿರುವಾಗ ಆ, ಹೊಡಿತೇನೆ ಬಡಿತೇನೆ ಅಂತ ಹೇಳುದು ಒಳ್ಳೆಯದಲ್ಲ. ಹಾ. ಮೇಲಿನವರೊಡನೆ ವಿಧೇಯತೆ, ಹಾ. ಕೆಳಗಿನವರೊಡನೆ ಮಧುರ ಸಮಾನತೆ, ಹಾ. ಸಮಾನರೊಡನೆ ಸ್ನೇಹ, ಹಾ. ಇದು ಒಳ್ಳೆಯ ಗುರುಗಳಿಂದ ಕಲಿಯಬೇಕಾದ ಪಾಠ. ಸತ್ಯವಾಯಿ. ಏನು? ಏ ಮಕ್ಕಟ ಹೌದು, ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಾ? ಗುರುಗಳ ವಿಷಯ ನೀನು ಕಲಿಬೇಕು ಹೇಳಿದ್ರು ನಾನು. ಏನು ನಿನ್ನಿಂದ ನೀತಿ ಪಾಠ ನಾನು ಕಲಿಬೇಕಾ? ಅಲ್ವಾ? ಹೌದೇನು? ಗುರುಗಳಿಂದ ತಿಳಿದೆನು ಜೀವನ ರೀತಿಯ ಎಲ್ಲವೂ. ಮಾತಾಡದ ಬಿಡು ಬಿಡು ನೀತಿಯ, ಬಿಡು ಬಿಡು ನೀತಿಯ ಹೋಗು ಬೇಡೇನು. ಖ್ಯಾತ ಗುರುಗಳಿಂದ ತಿಳಿದೆನು. ಏ ಮುದಿ ಮಕ್ಕಟ, ಏನಯ್ಯ? ಇದು ಬಾಯಿ ಬಂದ ನನಗೆ ಮುಗಿ ದಿಕ್ಕಿಗಳಿನ ವರಿಷ್ಠನಿನ ಮಕ್ಕಳಿಗೆ ನಿನ್ನದು ಅದೇ ಅರ್ಥ. ಮೊದಲಧಿಕಾರ ಸ್ವರೂಪಿಯಾಗಿದ್ದೆ. ನೀನು ಹೇಳಿದ್ದೇನಾಗ ಹಾ, ದಾರಿ ಬಿಡು, ಹೇಳು, ಹಾ. ಮಾತಾಡು. ನೀನು ಮಾತಾಡು, ಹೇಳುದು ನೀನೆ, ಮಾತಾಡಬೇಡ ಅಂತ ಹೇಳು. ನೀತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ ನಮಗೆ ಕಲಿಸುದ ನೀನು? ಓ, ನಿನಗೆ- ನಿನಗಿಂತ ಹೆಚ್ಚಿಗೆ ನಮಗಿಂಟು. ಏನು? ಬೇಕಾದ ಗುರುಗಳ ವಿದ್ಯಾಭ್ಯಾಸ ಮಾಡಿದವರು ನಾನು. ಏನ ನಿನ್ನಿಂದ ನೀತಿ ಪಾಠ ಕಲಿಬೇಕು ಯೋಚಿಸಿಕೊಂಡೆಯಾ? ಇಷ್ಟರಲ್ಲಿ ನೀನು ಇಷ್ಟು ಯಾಕೆ ವಿನಯದಿಂದ ಮಾತಾಡಿದೆ? ನೀನೊಬ್ಬ ಪ್ರಾಯದವ ಎನ್ನುವ ಕಾರಣಕ್ಕಾಗಿ ಮಾತಾಡಿದೆ ನಾನು. ಇಲ್ಲದಿದ್ರೆ ಆಗಲೇ ನಿನ್ನನ್ನು ಬಡಿದೋಡಿಸುತ್ತಿದ್ದೆ. ನಿನ್ನಿಂದ ನೀತಿ ಪಾಠ ಕಲಿತು ನನಗೆ ಏನಾಗಬೇಕಿಲ್ಲ. ನೀನು ದಾರಿ ಮಾಡದಿದ್ರೆ ಕೊಡದಿದ್ರೆ ಹೇಗೆ ದಾರಿ ಮಾಡಿಸಿ? ಅಯ್ಯ, ಬಲ್ಲೆನೆಂಬುವನಾದ ಮೊದಲ ಬಿಟ್ಟಿರ ಏರಿ, ಮೊದಲ ಬಿಟ್ಟಿರ ಏರಿ, ನಿಲ್ಲಲು ಶಕ್ತದವನಲ್ಲ. ಎಲ್ಲವನರಿದವರಿಲ್ಲ, ಎಲ್ಲವನರಿದವರಿಲ್ಲ, ಸವನಕವು ಇಲ್ಲಿ ಕಲಿತು ಮುಗಿಯುವುದಿಲ್ಲ. ಬಲ್ಲೆನೆಂಬವನಾದ ಮೊದಲ ಬಿಟ್ಟಿರ ಏರಿ. ಅಯ್ಯ, ನಾನು ಗುರುಗಳಿಂದ ತಿಳಿದಿದ್ದೇನೆ ಹಾ, ಅಂತ ಹೇಳುತ್ತಾ ಹೇಳುತ್ತಾ ಹಾ, ನನ್ನ ಮುಂದೆ ನಿನ್ನ ಭುಜದಂಡಗಳನ್ನು ಅಗಲಿಸಿ ಹ್ಮ್, ರಣಭಯಂಕರವಾದಂತಹ ಧ್ವನಿಯಲ್ಲಿ ಹಾ. ಬಲ್ಲೆ 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 ಅಂತ ಹೇಳ್ತಾ ಇದ್ದ. ಎಂತದ ಬಲ್ಲೆ ಬಲ್ಲೆ? ನೀನು ಹೇಳಿದಾಗ ಹಾ, ನಾನು ಎಲ್ಲ ಬಲ್ಲೆ. ಗೊತ್ತುಂಟು ನನಗೆ, ಬಲೆ ತಿಳಿದಿದ್ದೇನೆ ಮೊದಲು. ಎಲ್ಲ ಗೊತ್ತಿದ್ದವ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳು? ಹಾ, ಎತ್ತರವನ್ನು ಏರಬೇಕಾದವ ಮೊದಲ ಹೆಜ್ಜೆಯನ್ನು ದೃಢವಾಗಿ ಊರಬೇಕು. ಹಾ, ಹಾಗೆ ಊರುವಲ್ಲಿ ಅವನಿಗೆ ಬೇಕಾದದ್ದು ತಾಳ್ಮೆ ಮತ್ತು ಸಂಯಮ. ಹಾ. ನಿನಗೊಂದು ವಿಷಯ ಗೊತ್ತುಂಟ? ಏನು ಏನದು? ಅವಸರ ಮತ್ತು ವೇಗ ಅಂತ ಎರಡು ಶಬ್ದಗಳು. ಹಾ, ಯಾವತ್ತೂ ಕೂಡ ವೇಗ ಒಳ್ಳೆಯದು, ಹಾ, ಅವಸರ ಒಳ್ಳೆಯದಲ್ಲ. ಹಾ, 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 ಹಾ. ಅವಸರ ಅಪಘಾತಕ್ಕೆ ಕಾರಣವಾಗುತ್ತೆ. ಹಾ, ಆದ್ದರಿಂದಲೇ ವೇಗವಾಗಿ ತೊಡಗಿಸಿಕೊಳ್ಳುವಲ್ಲಿ ಹಾ, ಸಂಯಮಶೀಲತೆ ಹಾಗೂ ತಾಳ್ಮೆ ಅತ್ಯಂತ ಪ್ರಮುಖವಾದ ನಿರ್ಧಾರವನ್ನು ತಾಳುತ್ತದೆ. ಹ್ಮ್, ತಾಳ್ಮೆ
ಸ್ವಾಮಿ ಅಂತ ಯೋಚಿಸಿ ವೇಗವಾಗಿ ಹೋಗಿ ಅವಸರವಾಗಿ ಹೋದ್ರೆ ಬೀಳುವ ಅಪಾಯ ಜಾಸ್ತಿ. ಮತ್ತೊಂದು ವಿಷಯ ಏನು ಬಂದೆ, ಏನು ಈ ಕ್ಷೇತ್ರದಲ್ಲಿ ಸಾಯುವ ತನಕ ಕಲಿತು ಮುಗಿಯುವುದಂತ ಉಂಟೆ ಅದಕ್ಕೆ. ಹೌದಾ? ಎಂತದು? ಯಾವರಿಗೂ ಕೂಡ ಕಲಿತು ನಾನು ಪೂರ್ಣನಾಗಿದ್ದೇನೆ, ನಂದು ಕಲಿತಾಯಿತು, ನನಗೆಲ್ಲ ಗೊತ್ತುಂಟು ಅಂತ ಹೇಳುವ ಹಾಗೇ ಇಲ್ಲ. ನಾನು ಎಲ್ಲ ಕಲಿತು ನಿಮ್ಮಂತ ಮಕ್ಕಳು ಯಾವುದಕ್ಕೆ ಕಲಿದಕ್ಕೆ ಸಾಧ್ಯ ಇಲ್ಲ. ಸಾಯುವ ತನಕ ಯಾವುದು ಕಲಿಯುವುದು ಮುಗಿಯುವುದಿಲ್ಲ ಮತ್ತು ಕಲಿಯಬೇಕು. ಓ ಕಲಿ, ನೀ ಕಲಿ, ಓ ಕಲಿ, ಎಂತ ನೀ ಕಲಿ ಅಂತ ಕಲಿತು ಜಾಣನಾಗು, ಯೋಧನಾಗು, ಎಲ್ಲವನ್ನೂ ಕಳಚಿಟ್ಟು ಆಮೇಲೆ ತೊಡಗಿಸಿಕೋ. ಆಗ ಉಡಲು ಬೆಳಕು ಸಿಗ್ತದೆ, ನಿನ್ನ ಪ್ರಜ್ಞೆ ನಿನಗೆ ದೇವರಾಗಬೇಕು. ಎಲ್ಲ ಗೊತ್ತುಂಟು, ದಂಡು ಕಡಿತೇನೆ ಅಂತ ಹೇಳಿದ್ರೆ ತುಂಬಾ ನಾಟ್ಯಪ್ಪ ನೀನು. ನಿನ್ನಿಂದ ನೀತಿ ಪಾಠ ನನಗೆ ಕಲಿಯಬೇಕಾ? ಹೌದೇನೋ? ನಿನ್ನಿಂದ ನಿನ್ನಲ್ಲಿ ಮಾತಾಡಿ ಮಾತಾಡಿ ಕುಳಿತೇತಾದರೆ ನನ್ನ ಸಮಯ ವ್ಯರ್ಥವಾದೀತು. ಒಳ್ಳೆ ಒಂದು ಘನ ಕಾರ್ಯಕ್ಕೆ ಹೊರಟು ನಿಂತವ ಅಧಿಕ ಪ್ರಸಂಗಿ ನಿನ್ನಂತವರಿಗೆ ಲೆಕ್ಕಲ್ಲದೆ ಮತ್ತೆ ಮತ್ತೆ ಇಲ್ಲ. ನಿನ್ನ ತಲೆಯಿಂದ ನಿನ್ನ ತಲೆಯಲ್ಲಿ ವಜ್ರವಷ್ಟಿಯಲು ಹೊಳೆಯದರು ಈಗ ನೋಡು ನೋಡು, ಎತ್ತಿದಂತ ಗದೆಯಿಂದ ಹೊಡೆದ್ರೆ ನೀನ್ ಇರ್ಲಿಕ್ಕಿಂತ ಹೇಳಿದೆಯಲ್ಲ, ಎಲ್ಲಿಂದ್ರೆ ಇನ್ನ ಗದೆ ನೋಡು, ನಿನ್ನ ಮುಂದೆ ನಿಂತವನ ನೋಡು ನೋಡು ನೋಡು. ರಾಮ ರಾಮವರ್ಧನಗದಿಗೆ ಭೂಮಿಯಳು ಮೇಳು ಕಲಿಭೀಮ ಹೊರಳಾಡುತ್ತ ಜಿರಳಿದ ಮನದಲ್ಲಿ ಸೋಮವಂಶದ ಕಪಿಯ ಕೈ ಪಾಲಾಯಿತು ಕೃಷ್ಣ ದಯೆ ಬೇಳದ ಗಡ ಆ ಮಹಾಪರಯ ಬಗೆ ಕನಸಾಗಿ ಹೋಗುವಲ ನೇಮನವಿದೆ ಪುರುಷ ತರನುಡಿ ಪಾವರಮತವನಾತ್ಮ ಭವನೆಂದು ಲೋಕನ ಗಮನದಾದು ಶಿವ ಶಿವನೇ ರಾಮ ಭಕ್ತನ ಗತಿಗೆ ಭೂಮಿಯಳು ಏನಿದ ಆಶ್ಚರ್ಯ, ಏನಿದ ಆಶ್ಚರ್ಯ! ಮಂಗನೆಂದು ತಾತ್ಸಾರಾಗ ಇದೆ, ಗದೆಯಿಂದ ಬಡಿದಾಕ್ಷಣ ಗದೆಯನ್ನೇ ಕಿತ್ತು ಬಲಿಸುತ್ತವನ ಮೇಲೆ ಇಟ್ಟಾಗಿದೆ. ಏನಿದ ಆಶ್ಚರ್ಯ! ಕೇವಲ ಮಂಗನಿಂದ ನನ್ನ ಪಾಲಿಗೆ ಸೋಲಾಯಿತಲ್ಲ. ಏನು ಮಾಡೋಣ ಹೇಳಿ? ಈಗ ನನಗೆ ಸರಿಯಾಗಿ ನೆನಪುತ್ತಾ ಉಂಟು. ಅಯ್ಯೋ ದೇವರೇ, ಯಾಕೆ ನಾನು ಪಾಂಡು ಚಕ್ರವರ್ತಿಗೆ ಹುಟ್ಟಿಕೊಂಡಿದ್ದೆ? ನನ್ನ ತಾಯಿಯಾದ ಬುದ್ಧಿದೇವಿ ನನ್ನನ್ನು ಯಾಕೆ ಹೆಸರಪ್ಪ? ಈ ವೇಳೆಯಲ್ಲಿ ಮಂಗನಿಂದ ನನ್ನ ಪಾಲಿಗೆ ಸೋಲಾಗಿದೆ. ಹಾಗಾದ್ರೆ ಏನು ಮಾಡೋಣ? ಮೊದಲೇ ನನ್ನ ಅಣ್ಣ ನೀವು ದೇವರಿಗೂ ಮಾತನ್ನು ಕೊಟ್ಟಿದ್ದೇನೆ, ಪುರುಷ ವರ್ಗ ಎಲ್ಲಿದ್ದರೂ ತಂದು ಕೊಡುತ್ತೇನೆ ಎಂಬುದಾಗಿ. ಈಗ ನೋಡಿದೆ ಎಂದಾದ್ರೆ ನನ್ನ ತಂದೆಯವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗಬೇಕಿದ್ರೆ ರಾಜ್ಯೋತ್ಸವ ನಡೆಯುವ ಸಂದರ್ಭ. ಈಗ ಪುರುಷಾಮೃಗ ತರುವುದಕ್ಕೆ ಹೊರಟ ನಾನು. ಹಾಗಾದ್ರೆ ಈಗ ಯಾಗವೂ ನಡೆಯುತ್ತದೆಯೋ ನಡೆಯುವುದ ಇಲ್ಲವೋ ಎನ್ನುವುದಾಗಿ ನನಗೆ ಯೋಚನೆವಾಗುತ್ತಾ ಉಂಟು. ಹಾಗಾದ್ರೆ ಏನು ಮಾಡೋಣ? ಈತನೇ ನನ್ನ ಕ್ಷಮೆಯನ್ನು ಯಾಚಿಸಬೇಕಾಗಿದೆ. ಈತನನ್ನೇ ಕೇಳಿಕೊಳ್ತೇನೆ. ಅಯ್ಯ 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 ಶರಣ ಶರಣ ದೇವ ರಕ್ಷಿಸಬೇಕು ಪಿರಿದು ಮಾತ ಹೋದ
ಕೇವಲ ಮುಂದೆಯನ್ನು ತಿದ್ದಿಕೊಂಡಿದೆ. ಆದ ಕಾರಣ ನಿನ್ನ ಗದೆಯಿಂದ ನಿನಗೆ ಬಡಿಯುವ ಸಂದರ್ಭದಲ್ಲಿ ಗದೆಯ ಪೆಟ್ಟಿನ ನನ್ನ ಮೈಗೆ ಸೋಕಿದ ಕ್ಷಣ ಸೋತು ತನಗೆ ಬಿದ್ದವ ನಾನಾಗಿದ್ದೇನೆ, ಅಪರಾಧ ಮಾಡಿದ್ದೇನೆ ಅನ್ನ. ಅಜ್ಞಾನಿಯಾಗಿರುವಂತ ನನಗೆ ಸುಜ್ಞಾನದ ಮೇಲೆ ಕಣ್ಣು ಇದ್ದೇನೆ. ಎಲ್ಲವೂ ಮಾಡಿದ ಅಪರಾಧವಾಯಿತು. ಅದಕ್ಕಾಗಿ ನಿನ್ನ ಕಾಲ ಬಿಡದಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದೇನೆ ಅನ್ನ. ನನ್ನನ್ನು ಉದ್ಧರಿಸಬೇಕನ್ನ, ನನ್ನನ್ನು ರಕ್ಷಿಸಬೇಕನ್ನ, ರಕ್ಷಿಸಬೇಕು. ವನದೊಳಗೆ ಬಂದೆ ವನದೊಳಗೆ ಬಂದೆ ನಿನಗಹರ್ಯವರುವುದೇ ಮನದಿರವನು ನೀನೆನಗದರಲು ಗುಣವನದೇ ನಾಶುಭವನು ಕರುಣಿ ಬೆನಿಟ ವನದೊಳಗೆ ಬಂದಿವೆ ಮೊದಲಿನ ರೂಪವನ್ನೇ ಕಾಣಬೇಕು ಅಂತ ನೀನು ಪ್ರಾರ್ಥನೆ ಮಾಡಿದ ಕಾಲಕ್ಕೆ ನಿನ್ನೆದುರಿಗೆ ಹಾಗೇ ನಿಂತುಕೊಂಡಿದ್ದೆ. ನಿನಗೆ ಅರ್ಥವಾಗಲಿ ಎನ್ನುವ ಹಾಗೆ ಸೂಕ್ಷ್ಮವಾಗಿ ಹಾಗೆ ಹೇಳಿದ್ದೆ. ನಮಗೆ ಅಪ್ಪನು ಒಬ್ಬನೇ, ಹೌದನ್ನ ಬೀಸುವ ಗಾಳಿಯೇ ನಮಗೆ ಅಪ್ಪ ಅಂತ ಹೇಳಿದೆ. ಆದರೆ ನಿನ್ನನ್ನು ಆವರಿಸಿಕೊಂಡಿರುವಂತ ನಾನು ಎನ್ನುವಂತಹ ಭಾವ ನಾ ಹೇಳಿದಂತಹ ಮಾತನ್ನು ಅರ್ಥೈಸಿಕೊಳ್ಳುವಲ್ಲಿ ನೀ ಸೋತು ಹೋದೆ. ಯಾವಾಗ ನೋಡು ನಿಜವಾರುತಿಯ ಅಂತ ನಾನು ಶರೀರಿಯಾಗಿ ನಿಂತೇನು ಆಗ ನಿನಗೆ ಗೊತ್ತಾಯ್ತು. ನಿನ್ನ ದಿವ್ಯ ರೂಪವನ್ನು ಕಂಡಾಗ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ಅನ್ನ. ನಾನು ಯಾರು ನೀನು ಯಾರು ಅಂತ ಆಗ ನಿನಗೆ ಎಲ್ಲವೂ ಗೊತ್ತಾಯ್ತಲ್ಲ. ಸ್ವಭಾವತಃ ನೀನೇನು ನಿನ್ನ ಒಳಗೆ ನನ್ನಿಂದ ಆಗುತ್ತದೆ, ಎಲ್ಲವೂ ನನ್ನಿಂದ ಸಾಧ್ಯ ಅಂತ ತಿಳಿದುಕೊಂಡಿದ್ದಿ ನೋಡು. ಹೌದನ್ನ ಎಲ್ಲಾ ಸಮಯದಲ್ಲಿ ನಿನ್ನನ್ನು ತಾತ್ಸಾರವೇನೆ ಕೇವಲ ಮರ್ಕಟವೆಂಬುದಾಗಿ ಆದ ಕಾರಣವೇ ಹೇಳಿ ಸಣ್ಣ ಇರುವೆಯಿಂದಲೂ ನಮಗೆ ಕಲಿಯುವುದಕ್ಕಿದೆ. ಉಂಟನ್ನ ಉಂಟು ಹಾರಾಡುವ ನಿನ್ನಿಂದ ಎಷ್ಟೋ ಕಲಿದ ಕುರ್ಚಿಯನ್ನು ನೋಡಿದ್ದೇನೆ ಅಲ್ಲವೇ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅದರಂತೆ ಆದಂತಹ ಒಂದು ಯೋಗ್ಯತೆ ಇರ್ತದೆ. ಹೌದಲ್ಲ ಮೀರಿ ನಾವು ನಡೆಯುವ ಹಾಗಿಲ್ಲ. ಇದು ಈ ಕಾಡ ಮಧ್ಯದಲ್ಲಿ ನಿನ್ನ ಗಮನ ಇದ್ದ ಕಡೆ ಯಾವ ರೀತಿಯಾದದ್ದನ್ನು ಸಾಧಿಸಬೇಕು ಎಂಬುದಕ್ಕಾಗಿ ನೀನು ಹೊರಟವನಿದ್ದಿ ನನ್ನ ಹತ್ರ ಹೇಳಿದೆ ಅಂತಾದರೆ ನಿನ್ನ ದಾರಿ ಸುಪಥವಾಗುವ ಹಾಗೆ ನಾನು ಅನುಗ್ರಹಿಸ್ತೇನೆ. ಏನಾಗಬೇಕು ಖಂಡಿತವಾಗಿ ಹೇಳ್ತೇನೆ ನಾನು. ಏನಲ್ಲ ಯಾಗದ ಮಂಗಲ ಯೋಗಕ್ಕೆ ಯಾಗದ ಮಂಗಲ ಯೋಗಕ್ಕೆ ವಗಿ ವಗಿ ಯೋಗೀಂದ್ರ ಕೃಷ್ಣ ನಂಬಿದ ಬೇಗನೆ ಪುರುಷ ಮೃಗವ ಕೊರೆದೊಯ್ಯುವ ಬೇಗನೆ ಪುರುಷ ಮೃಗವ ಕೊರೆದೊಯ್ಯುವ ಉದ್ಯೋಗದಿ ಬೀತದಿ ಪದ್ಮನಾಭನಕ್ಕೆ ಯಾಗದ ಮಂಗಲ ಯೋಗಕ್ಕೆ ವಹಿಸದಿ ಅನುಜನ್ಮಿತ ಮಕ್ಕಳ 5 ಮಂದಿ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಸರಿ. ಅದರಲ್ಲಿ 2ನೇವನಾಗಿದ್ದೇನೆ. ವಾಯುಜಾತ ಭೀಮಸೇನ ನಾನಾಗಿದ್ದೇನೆ ಅನ್ನ. ನಿಜ. ಬರುವುದಕ್ಕೆ ಬಲವಾದ ಕಾರಣ ಉಂಟನ್ನ. ಏನಯ್ಯ? ನಮ್ಮ ತಂದೆಯವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗಬೇಕು, ರಾಜ್ಯಶ್ರೀಯಾಗ ನಡೆಯಬೇಕು, ಸ್ಥಳ ಶುದ್ಧಿ ಆಗ್ಬೇಕು. ಲಕ್ಷೋಪಚಂದಿ ಬರ್ತಾರೆ. ಸರಿ. ಅದಕ್ಕಾಗಿ ಕೃಷ್ಣನ ಆಜ್ಞೆಯಾಗಲಿ ಪರಮಾತ್ಮನ. ಏನಂತ? ಈ ಕ್ಷಣದಲ್ಲಿ ನೀನು ಹೋಗಿ ಪುರುಷಾಮೃಗವನ್ನು ತರಬೇಕು. ತಂದೆ ಅಂದರೆ ಸ್ಥಳ ಶುದ್ಧಿ ಆಗ್ತದೆ ಎಂಬುದಾಗಿ ಕೃಷ್ಣನ ಆಜ್ಞೆ. ಕೃಷ್ಣನ ಆಜ್ಞೆಯನ್ನು ಪರಿಪಾಲಿಸಿಕೊಂಡು ಮುಂದೆ ಬಂದಿದ್ದೇನೆ. ಪುರುಷಾಮೃಗವನ್ನು ತರುವುದಕ್ಕೆ ಹೊರಟು ನಿಂತಿದ್ದೇನೆ. ಏನಾದರೂ ಒಂದು ದಾರಿ ತೋರಿಸಬೇಕಂತ. ಯಾರನ್ನು? ಪುರುಷಾಮೃಗ. ಯಾರನ್ನು? ಪುರುಷ. ಹೌದಲ್ಲ? ಸರಳವಲ್ಲ ಮಗನಿನಗಿದು ಸರಳವಲ್ಲ ಮಗನಿನಗಿದು ಹರನ ಮಜಗ ಪುರುಷ ವೃಷವತರುವೆನೆಂಬುದು ಹರನ ಮಜಗ ಪುರುಷ ವೃಷವತರುವೆನೆಂಬುದು ನರಮೃಗದ ಶರೀರ ಯೋಗ ಚರಿಸಲಹುದು ಮನದ ವೇಗ ಬಿರಿದು ನಿಮ್ಮ ಬಲಗ ಸಿಗದು ಪರಿಮಯಂತ ವಾ
ಬರುವುದು ಅಂತ ಹೇಳಿದ್ರೆ ಭೀಮ ಬಲಕ್ಕೆ ಸಾಧ್ಯವಾಗುವ ವಿಚಾರ ಅಂತ ತಿಳ್ಕೊಂಡಿಯ. ಏನನ್ನು ಸಾಧ್ಯವಿಲ್ಲವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆಂದ? ಶ್ರೀಕೃಷ್ಣ ಹೇಳಿದ್ದೇನೋ ಹೌದು, ಹೌದು, ಶುದ್ಧ ಆಗಬೇಕು ಅಂತಾದ್ರೆ ಅವನೇ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಅವ ಪುರುಷ ಮೃಗ. ಹೌದನ್ನ. ಪುರುಷ ಅಂತಂದ್ರೆ ಯಾರನ್ನು ಕರೀತಾರೆ ಅಂತ ಬಲ್ಲೆಯ ನೀನು? ಯಾರನ್ನ? ಯಾರು ಸತ್ಯಾತ್ಮನಾಗಿ ಧರ್ಮಾತ್ಮನಾಗಿರುತ್ತಾನೋ ಅಂತವನ ಬಾಹುಗಳಲ್ಲಿ ಪುರುಷ ರೂಪಿಯಾದ ಭಗವಂತ ನೆಲೆಗೊಳ್ಳುವುದರಿಂದ ಅವನನ್ನು ಪೌರುಷ ಅಂತ ಕರೆಯಲ್ಪಡುತ್ತದೆ. ಹೌದೇ? ಸತ್ಯಾತ್ಮನಾಗಿ ಸುವಿಚಾರಿಯಾಗಿ ಶುಚಿಲಿತನಾಗಿ ತೊಡಗಿಸಿಕೊಳ್ಳುವವ ಅಂದರೆ ಯಾವುದು ನಿಜ ಸ್ವರೂಪ, ಯಾವುದು ಭಗವಂತನ ಸ್ವರೂಪ ಎನ್ನುವುದನ್ನು ಅರ್ಥೈಸಿಕೊಂಡು ಮಂಗಳಕರವಾದಂತಹ ಶಿವನ ಆರಾಧನೆಯಲ್ಲಿ ನಿತ್ಯ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ಆತನ ಬಲವೆನ್ನುವುದು ನಮ್ಮ ಊಹೆಗೂ ನಿಲುಕದ್ದು. ಹೌದೇ? ಕೇವಲ ಅಷ್ಟು ಮಾತ್ರವಲ್ಲ, ಏನನ್ನ? ಮನೋವೇಗದಿಂದ ಸಂಚರಿಸುವಂತಹ ಅವನನ್ನು ಹಿಡಿಯುವುದಕ್ಕೆ ಅಥವಾ ಅವನನ್ನು ಕರೆದುಕೊಂಡು ಬರುವುದಕ್ಕೆ ಭೀಮ ಬಲ ಸಾಕಾಗುವುದಿಲ್ಲ. ಯಾಕೆ ನನ್ನ ಬಲ ಸಾಕಾಗುವುದಿಲ್ಲ? ಯಾಕೆ ವ್ಯರ್ಥನ? ಯಾಕೆ ವ್ಯರ್ಥ ಇದು? ಅದ್ಭುತವಾದಂತಹ ಸಾಮರ್ಥ್ಯವನ್ನು ಹೊಂದಿದವನಾದ. ಏನನ್ನ ಅಷ್ಟು ಸಾಮರ್ಥ್ಯವಾದ? ಮನಸ್ಸಿನ ವೇಗದಿಂದ ನಡೆಯುವವ. ಅವ ವೇಗವಾಗಿ ಬಂದ್ರೆ ಅವನೊಟ್ಟಿಗೆ ಬರ್ಲಿಕ್ಕೆ ನಿನಗಾಗ್ತದೆ. ಮನೋವೇಗವನ್ನ. ಹೌದೇ ಹೌದು. ನಾನು ವಾಯುವೇಗ. ನಿನ್ನ ವಾಯುವಿಗೆ ಅಂತಲೂ ಹೆಚ್ಚಿನ ಮನೋವೇಗವನ್ನು ಹೊಂದಿದವನಾದ. ಆದ್ದರಿಂದ ಯಾಕೆನ್ನಾಗುದಿಲ್ಲ? ದೇವರಿಗೆ ಮೊದಲೇ ಮಾತನ್ನು ಕೊಟ್ಟಿದ್ದೇನೆ, ಯಾಗವು ಸುಂಗವಾಗಿ ನಡೆಯಬೇಕು. ಹೇಗಾದ್ರೂ ಮಾಡಿ ನೀನೇ ಒಂದು ದಾರಿ ತೋರಿಸಿ ಆ ಪುರುಷ ಮೃಗವನ್ನು ತರುವಾಗ ನೀನೇ ಏನಾದ್ರೂ ಒಂದು ದಾರಿ ತೋರಿಸಬೇಕು, ತೋರಿಸಬೇಕಲ್ಲ. ಹಾಗಾದ್ರೆ ಈಗ ನಿನ್ನಲ್ಲಿ ನಾನು ಎನ್ನುವಂತ ಭಾವ ಹೋಯ್ತಾ? ಎಲ್ಲ ಹೋಯ್ತಲ್ಲ. ಯಾವತ್ತು ನಾನು ನನ್ನದೆಂಬುದು ಯಾವುದನ್ನು ಕೂಡ ಯಾವತ್ತು ಯಾರು ಹೇಳುವ ಯಾವುದು ಯಾವಾಗ ಏನು ನನ್ನ ಭಗವಂತನ ಸಂಕಲ್ಪವೇನು. ಆದರೂ ಕೂಡ ನೀನು ನಾನು ತರಲೇಬೇಕು ಅಂತ ಬರ್ತಾ ಇದ್ದೀನಿ. ಹೌದಲ್ಲ? ಕೆಲಸ ಮಾಡು, ನಿನಗೆ ಒಂದು ದಾರಿ ತೋರಿಸ್ತೇನೆ. ನನ್ನ ಬಾಲ ಉಂಟಲ್ಲ, ಈಗ ನಾನು ಆಗ ಹೇಳಿದ್ದೆಲ್ಲ, ಹೌದು, ಬಾಲವನ್ನು ಎತ್ತಿ ಆಚೆಗೆ ಸುತ್ತಿ ಪುಡಿ ಮಾಡ್ತೇನೆ. ಈ ಬಾಲದಿಂದ ಒಂದು ಎರಡು ರೋಮ ತೆಗಿ ನೋಡು. ಯಾಕೆ ಬಾಲದಿಂದ ಒಂದೆರಡು ರೋಮ ಅತಿ ಹಾಕಿ ಒಂದು ಕೈಯಲ್ಲಿ ಒಂದೆರಡು ಹಾಕಿ ಮಹಾನ್ ಶಿವಭಕ್ತನಿದ್ದಾನೆ ಆತ ಅಂತ. ಹೌದು ತಾನೆ? ಈ ಬಾಲದಿಂದ ರೋಮ ತೆಗೆದ್ರೆ ಅವ ಬರುವಾಗ ನೀನು ಒಂದೊಂದು ರೋಮವನ್ನು ಹಾಕಿದೆ ಎಂದಾದ್ರೆ ಅದು ಶಿವಲಿಂಗವಾಗಿದೆ. ಹೌದೌದು. ಆದ್ದರಿಂದಲೇ ಅವ ಅದನ್ನು ಪೂಜಿಸಿ ಬರುವುದು. ನೀನಷ್ಟು ಬೇಗ ಮುಂದೆ ಓಡ್ಲಿಕ್ಕೆ ಆಗ್ತದೆ. ಹೌದಾ? ಅವ ಅದನ್ನು ಪೂಜಿಸಿ ಬರಬೇಕು, ನೀನು ಮುಂದೆ ಓಡ್ಬೇಕು. ಅಷ್ಟು ಬೇಗ ಅವನು ತಡ ಆಗ್ತದೆ. ಅದಕ್ಕಾಗಿ ಬಾಳ ಎರಡು ತೆಗೆಯಲೇಬೇಕು. ಕೊಡು ನೋಡ ಒಟ್ಟಿಗೆ ಎಷ್ಟು ತೆಗೆದುಕೊಳ್ಳ. ಅಯ್ಯೋ ಅಯ್ಯೋ, ಒಂದೆರಡು ಬಾಲವ ರೋಮವನ್ನು ತೆಗೆಯುವುದಕ್ಕೆ ಮುದ್ದಾದೆ. ಕಲ್ಲಿನಾಗೆ ಒಂದು ತರಿಗೆ ಬಿದ್ದವ ನಾನಾಗಿದ್ದೇನೆ. ಮತ್ತೆ ನೀನು ಆಗ ಎತ್ತದ ಹೇಳ್ತಾ ಇದ್ದೆ, ಏನೋ ಪ್ರಯೋಜನವಾಗಿ ಏನೋ ನಿನ್ನ ಈ ಲೀಲಾ ನಾಟಕನ್ನ ಏನು ನೀನಾಗೆ ಹೇಳಿದ್ಯಲ್ಲ. ಹೌದನ್ನ. ಗುಡ್ಡವನ್ನೇ ಪುಡಿಗಟ್ಟಿವೆ, ಹೌದು, ಕಲ್ಲುಗಳನ್ನೆಲ್ಲ ಮುಷ್ಟಿಯಲ್ಲಿ ಹೊಡೆಯುವೆ ಮಾಡಿ ಬಂದಿದ್ದೇನೆ. ಇಕ್ಕುವೆ ಬ್ರಹ್ಮಾಂಡವನ್ನೇ ಬಂದಿದ್ದೇನೆ. ಮತ್ತೆ ಈ ಬಾಲ ಎಂತದೆ ನಿನಗೆ? ಎರಡು ರೋಮ ತೆಗೆದಷ್ಟೇ. ಎರಡು ಬಾಲದ ಎರಡು ರೋಮ ತೆಗಿಲಿಕ್ಕೆ ಆಗುದಿಲ್ಲ. ಹೌದಲ್ಲ? ಹೋಗಿ ಅವನನ್ನು ಕರ್ಕೊಂಡು ಬರುದವನು. ಹೌದಲ್ಲ? ಏನಾದ್ರೂ ಮಾಡಿ ನೀನೇ ದಾರಿ ತೋರಿಸ್ಬೇಕು. ನಿನ್ನಿಂದ ಆಗುದಿಲ್ಲ. ಆಗುದಿಲ್ಲ. ನಾನು ಎನ್ನುವ ಭಾವ ನಾಶವಾಯಿತು. ನಾಶವಾಗಿದೆ. ನೀನೇ ಎಲ್ಲ ಎನ್ನುವ ಎಲ್ಲವೂ ನಿನ್ನದೆಂಬು ತಿಳಿದುಕೊಂಡಿದ್ದೇನೆ. ಯಥಾರ್ಥಕ್ಕೆ ಏನು ಬಲ್ಲೆಯ? ಯಾವುದೇ ಯಾಗದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತಾದ್ರೆ, ಯಾವುದೇ ಯಾಗವೇ ಪೂರ್ಣಗೊಳ್ಳಬೇಕು ಅಂತಾದ್ರೆ ಅಲ್ಲಿ ಪ್ರಧಾನವಾಗಿರುವುದು ಏನು ಬಲ್ಲೆಯ? ಇದು ನನ್ನದಲ್ಲ, ಇದು ನನ್ನದಲ್ಲ ಎನ್ನುವಂತ ಭಾವದಿಂದ ತೊಡಗಿಸಿಕೊಂಡವನಿಗೆ ಮಾತ್ರವೇ ಭಗವತ್ ಸಾಕ್ಷಾತ್ಕಾರ ಆಗ್ತದೆ. ಪೂಜೆಗೆ ಯಾವುದಾದ್ರೂ ಬೇಕಾದದು ವಿಧಾನ, ವಿಭವವಲ್ಲ, ಸಾಮಗ್ರಿಗಳಲ್ಲ, ಸಂಸ್ಕಾರ ಮತ್ತು ಶುದ್ಧಿ. ನಾನು ಮಾಡುತ್ತೇನೆ, ನನ್ನಿಂದ ಆಗುತ್ತದೆ ಎನ್ನುವಂತಹ ಭಾವವನ್ನೇ ಬದಿಗಿಡು. ಈಗ ನಾನು ಹಾಗೆ ಮಾಡ್ತೇನೆ, ನಾನು ಅದು ಮಾಡ್ತೇನೆ, ನಾನು ಇದು ಮಾಡ್ತೇನೆ, ಎಲ್ಲ ಸುಮ್ಮನೆ ಯಾವುದಕ್ಕೂ ಪರಮಾತ್ಮ. ಈಗ ದೇವರ ಅನುಗ್ರಹ ಎನ್ನುವಂತಹ ಭಾವದಿಂದಲೇ, ದೀನ ಭಾವದಿಂದಲೇ ಈಗೊಮ್ಮೆ ಮುಟ್ಟಿ ನೋಡು. ಆಗುದಿಲ್ಲ, ಅದು ನೀನೇ ತೆಗೆದುಕೊಡ್ಬೇಕು ನಿನ್ನ ಕೈಯಿಂದ. ಹೌದು ತಾನೆ? ಅದರ ಅರ್ಥ ಏನು? ಭಗವಂತನ ಆಶೀರ್ವಾದವೆನ್ನುವುದು ನನಗೆ ಬೇಕು ಕೊಡುದೇವರು ಅಂತ ಹೇಳಿದಲ್ಲಿ ಕೊಡುವುದಿಲ್ಲ. ಭಗವಂತನಿಗೆ ಯಾರಿಗೆ ಯಾವಾಗ ಎಷ್ಟು ಏನು ಕೊಡಬೇಕು ಎನ್ನುವುದು ಗೊತ್ತಿರ್ತದೆ. ಆದ್ರಿಂದಲೇ ಇದು ಅದಷ್ಟು
ಆದಷ್ಟು ಬೇಗ ತೆಗೆದುಕೊಂಡು ನಾನು ಆಗಲೇ ಹೇಳಿದ ಹಾಗೆ ಹೋಗಿ ಅವನನ್ನು ಪ್ರಾರ್ಥಿಸು, ಬಗೆ ಬಗೆಯಾಗಿ ಅವನಲ್ಲಿ ನಿವೇದಿಸು. ಶ್ರೀಕೃಷ್ಣ ಹೇಳಿದ್ದು ಎನ್ನುವ ಹಾಗೆ ಹೇಳು. ಅವನ ಮನೋವೇಗಕ್ಕೆ ಸರಿಯಾಗಿ ಅವ ಬರುವಾಗ ನಿನ್ನ ಹತ್ರ 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 ಬರ್ತಾನೆ ಅಂತಾಗುವಾಗ ಏನ್ ಮಾಡ್ಬೇಕು ನೀನು? ಒಂದು ರೂಮನ್ನು ತೆಗೆದು ಕೆಳಗೆ ಹಾಕ್ಬೇಕು. ಹಾಗೆ ಏನಾಗ್ತದೆ ಅಲ್ಲಿ? ಶಾಸ್ತ್ರಲಿಂಗ ಉಪ್ಪು ಆಗ ಅವ ಏನ್ ಮಾಡ್ತಾನೆ? ಪೂಜೆ ಮಾಡ್ತಾನೆ. ಅವ ಶಿವ ಪೂಜೆಯನ್ನು ಬಿಟ್ಟು ಬರುವವನೇ ಅಲ್ಲ. ಅವ ಶಿವ ಪೂಜೆ ಅಲ್ಲಿವರೆಗೆ ನಾನು ಪೂಜೆ ಮಾಡ್ಬೇಕು. ಇದು ಹಾಗಂತ ಅವ ಪೂಜೆ ಮಾಡುವಾಗ ನೀನು ಪೂಜೆ ನೋಡ್ತೇನೆ ಮಂಗಳಾರತಿ ತಗೊಂಡು ಹೋಗ್ತೇನೆ ಅಂತ ನಿಲ್ಲುವಾಗಿಲ್ಲ. ನೀನು ಆದಷ್ಟು ಬೇಗ ಓಡ್ಬೇಕು. ಅವ ಪೂಜೆಯನ್ನು ಮುಗಿಸಿ ಮತ್ತೆ ಹತ್ತಿರ ಬರ್ತಾನೆ ಅಂತಾದ್ರೆ ಹಾಗೇನ್ ಮಾಡ್ಬೇಕು ನೀನು? ಮತ್ತೊಂದು ರೋಮವನ್ನು ಹಾಕ್ಬೇಕು. ಹೌದು ತಾನೇ? ಹೀಗೆ ರೋಮನ್ನು ಹಾಕುತ್ತಾ 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 ಮುಂದೆ ಮುಂದೆ ಹೋಗ್ಬೇಕು. ನೀನು ಗಮ್ಯಸ್ಥಾನ ತಲುಪಬೇಕು. ನಿನ್ನ ವಾಯು ವೇಗ ಅವ ಬರುವ ಮೊದಲು ನಿನ್ನಲ್ಲಿ ತಲುಪುವ ಹಾಗೆ ಇದು ನಿನಗೆ ಉಪಕಾರವಾಗುತ್ತದೆ. ಈಗಲೂ ತಮ್ಮ ನಿನ್ನ ಮೇಲೆ ಪ್ರೀತಿಯನ್ನೇ ಹೊಂದಿದವನು ನಿನ್ನ ಒಳಗಿರುವಂತಹ ಆ ಅಹಂಭಾವ ಪೂರ್ತಿ ನಾಶವಾಗಲಿ ಎನ್ನುವಂತಹ ದೃಷ್ಟಿಯಿಂದಲೇ ಇಷ್ಟನ್ನು ಮಾಡಿದ್ದೇನೆ. ಭದ್ರವಾಗಿ ಹಿಡಿದುಕೋ. ಇದು ನಿನ್ನಿಂದಲೇ ಪಡೆದುಕೊಂಡಂತಹ, ಅಂದ್ರೆ ನೀ ನನ್ನ ಮೇಲೆ ಬೀಸಿದಾಗ ಎಳೆದುಕೊಂಡಂತ ಈ ಗದೆ ಈಗ ನನ್ನ ಶಕ್ತಿಯನ್ನು ಹೊಂದಿಕೊಂಡಿದೆ. ಮತ್ತೆ ನಿನಗೆ ನಿನ್ನ ಕೈಯೇ ಒಂದು ಗದೆ, ಆ ಕೈ ಗದೆಗೆ ಈ ಗದೆ, ಈ ಗದೆಯ ಮೂಲಕವಾಗಿ ನೀ ನಡೆಯುವ ದಾರಿಯಲ್ಲಿ ಬೆಳಕೆ ನಿನಗೆ ದಾರಿಯಾಗಲಿ. ಆಶೀರ್ವಾದ ಮಾಡಿ ಕಳಿಸಿಕೊಡ. ಶುಭವಾಗಲಿ. ಸಂತೋಷವಾಯಿತು. ಸರಿ ಸರಿ, ಅಣ್ಣನಿಂದ ರೋಮವನ್ನು ಪಡೆದುಕೊಂಡಿದ್ದೇನೆ. ಪುರುಷ ಮೃಗವನ್ನು ತರುವುದಕ್ಕೆ ಸರಿಯಾದ ಸಂದರ್ಭ. ಹಾಗಾದ್ರೆ ಮಾನಸ ಸರ